ರಾಜ್ಯ ಸಮಿತಿಯ ಸಭೆ ಇವತ್ತು ನಡೆಯಿತು. ಈ ಸಭೆಗೆ ರಾಜ್ಯದ ಎಲ್ಲ ಜಿಲ್ಲೆಯ ತಾಲೂಕಿನ SC, ST, OBC, ಮೈನಾರಿಟಿ, ಅಲೆಮಾರಿ ಸಮುದಾಯಗಳ ಮುಖಂಡರೆಲ್ಲರೂ ಕೂಡ ಇವತ್ತು ಸಭೆಗೆ ಭಾಗವಹಿಸಿದ್ರು. ಇದೊಂದು ಬಹಳ ಮಹತ್ವವಾದಂಥ ಸಭೆಯನ್ನು ಇವತ್ತು ಮಾಡಿದ್ವಿ. ಮಾನ್ಯ KM ರಾಮಚಂದ್ರಪ್ಪ ಅವರು ನೇತೃತ್ವದಲ್ಲಿ ನಡೆದಂಥ ಈ ಸಭೆಯಲ್ಲಿ ಹಲವು ನಿರ್ಣಯಗಳು. ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನದ ಸಮೀಕ್ಷೆಯನ್ನು ಮಾಡಿತ್ತು. ಅದನ್ನು ಜಾರಿಗೊಳಿಸಬೇಕು, ಅನುಷ್ಠಾನಕ್ಕೆ ತರಬೇಕು ಅಂತಂದೇಳಿ ನಾವು ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ವಿ. ಇತ್ತೀಚೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಮಾಡಿ ಮರು ಸಮೀಕ್ಷೆ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ದನ್ನು ನಾವು ವರದಿಯನ್ನು ಸದಸ್ಯರಿದ್ದಾರೆ, ಸಚಿವರುಗಳಿದ್ದಾರೆ, ಎಲ್ಲ ಸಚಿವರುಗಳಿಗೂ ಕೂಡ ಮನವಿ ಕೊಡೋದ್ರ ಮುಖಾಂತರ ನಮ್ಮ ಈ ವಿಚಾರವನ್ನು ತಿಳಿಸುವಂತ ಕೆಲಸ ಮಾಡೋದಂತೇಳಿ ಇವತ್ತು ನಿರ್ಣಯವನ್ನು ಮಾಡಿದ್ವಿ. ಇವತ್ತಿಗೂ ಕೂಡ ನಮಗೆ ವಿಶ್ವಾಸ ಇದೆ, ಸಾಮಾಜಿಕ ನ್ಯಾಯಕ್ಕೆ ಅಥವಾ ಈ ನಮ್ಮ ಶೋಷಿತ ಸಮುದಾಯಗಳಿಗೆ ಯಾವುದೇ ರೀತಿಯ ಅನ್ಯಾಯಗಳಾಗೋದಕ್ಕೆ ಅವರು ಅವಕಾಶ ಮಾಡಿಕೊಡಲ್ಲ. ಅವರು ಗಟ್ಟಿಯಾಗಿ ಈ ಸಮುದಾಯದ ಧ್ವನಿಯಾಗಿರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆದರೆ ಅವ್ರ ಮುಖಾಂತರನೇ ಅವ್ರ ಬಾಯಿಯಿಂದ ಈ ಮಾತುಗಳನ್ನು ಕೆಲವರು ಹೇಳಿಸಿದ್ದಾರೆ. ಆ ಷಡ್ಯಂತ್ರವು ಕೂಡ ನಮಗೆ ಅರ್ಥ ಆಗಿರೋದ್ರಿಂದ ಅದಕ್ಕೆ ಬೇಕಾಗುವಂಥ ಸಂಘಟನಾ ತೀರ್ಮಾನಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಕಳ್ಳನಾಯಕನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಈ ಸಮುದಾಯಗಳನ್ನು ಬಲಿಕೊಡುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಬಲಿಕೊಡ್ತಾ ಇದೆ ಹೈಕಮಾಂಡ್. ಅದಕ್ಕೆ ಯಾವ ರೀತಿ ನೀವು ನಮಗೆ ಅನ್ಯಾಯ ಮಾಡಿದ್ದೀರಿ ಅಂತ ಅನ್ನೋದನ್ನು ಹೈಕಮಾಂಡ್ ಮನವರಿಕೆ ಮಾಡಿಕೊಡಬೇಕು. ಆ ಮನವರಿಕೆ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಸಚಿವರುಗಳು ಏನು ಹಿಂದುಳಿದ ಜಾತಿಗೆ ಸೇರಿದಂತಹ ಸಚಿವರುಗಳು, ಶೋಷಿತ ಸಮಾಜಕ್ಕೆ ಸೇರಿದಂಥ ಸಚಿವರುಗಳು ಮತ್ತು MLAಗಳನ್ನ ಒಂದು ಸಭೆಯನ್ನು ಕೂಡ ಮಾಡೋದಕ್ಕೆ ನಿರ್ಣಯ ಮಾಡಿದ್ದೀವಿ. ಅದರ ಜೊತೆಗೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಇದನ್ನೆಲ್ಲ ಮನವರಿಕೆ ಮಾಡಿ ಏನು ಈ ಬೆಳವಣಿಗೆಗಳ ಬಗ್ಗೆ ಅವರಿಗೆ ಮಾಹಿತಿ ನಾನು ಕಲಬುರಗಿ ಜಿಲ್ಲೆ, ನಾನು ಕೆಟಗಿರಿ 1ರಲ್ಲಿ ಬರುವಂಥ 95 ಜಾತಿಗಳಲ್ಲಿ ಹೆಳವ ಸಮಾಜ, ಅದರಲ್ಲಿ 46 ಜಾತಿಗಳು ಅಲೆಮಾರಿ, ಅರೆಅಲೆಮಾರಿ ಸಂಬಂಧಪಟ್ಟಿದ್ದು. ಅದರ ಅಲೆಮಾರಿ, ಅರೆಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಬಜೆಟ್ ಸ್ವಲ್ಪ ಕಡಿಮೆ ಕೊಟ್ಟಿರುವ ಬಗ್ಗೆ ಒಂದಿಷ್ಟು ಹೇಳಬೇಕು ಅನ್ನೋದು. ಇನ್ನೊಂದು, ನಮ್ಮ ಜಾತಿ ಹೆಳವ ಜಾತಿ ಹಂಪಿ ವಿಶ್ವವಿದ್ಯಾಲಯದಿಂದ ಹರಿಜನ ಗಿರಿಜನ ಮೈಸೂರಿಗೆ ಕಡ್ತಾವನ್ನು ಹೋಗಿತ್ತು. ಅಲ್ಲಿಂದ ವಿಕಾಸೌಧ ST ಇಲಾಖೆಗೆ ಬಂದಿದೆ. ಬಂದು 5 ವರ್ಷ ಆಯಿತು. ಆ ST ಫೈಲ್ ಅಲ್ಲೇ ಬಿದ್ದಿದೆ. ಮುಖ್ಯಮಂತ್ರಿಗಳಿಗೆ ಭೇಟಿಯಾದೆವು, ಎಲ್ಲರಿಗೂ ಭೇಟಿಯಾದೆವು, ಸಂಬಂಧಪಟ್ಟ ಸಚಿವರಿಗೆ ಭೇಟಿಯಾದೆವು. ಆ ಕಡತವನ್ನು ಅಲ್ಲೇ ಇರುವುದು. ಜಾತಿ ಜನಗಣತಿಗೆ ಶೈಕ್ಷಣಿಕ, ಆರ್ಥಿಕವಾಗಿ ಈಗ ಮುಂದೆ ಬರುವ ದಿನಗಳಲ್ಲಿ ಈ ಕಾಂತರಾಜ್ ವರದಿ ಜಾರಿಗೆ ಮಾಡಬೇಕು. ಕಾಂತರಾಜ್ ವರದಿ ಜಾರಿಗೆ ಮಾಡಿದ್ರೆ ಮುಂದಿನ ಜನಗಳಲ್ಲಿ ಅನುಕೂಲ ಆಗ್ತದೆ. ಇಲ್ಲಾಂದರೆ ಮುಂದೆ ಬರುವ ದಿನಗಳಲ್ಲಿ ಅವರವ್ರ ಜಾತಿಯವರು ಅವರವ್ರ MLA ಸೀಟಿಗೆ ನಿಂತು ಜಾತಿಯಿಂದನೇ ಜಾತಿಯವರಿಗೆ ಓಟ್ ಹಾಕಬೇಕು, ಪಕ್ಷಕ್ಕೆ ಓಟ್ ಹಾಕಬಾರ್ದು. ಮುಂದೆ ಬರುವ ದಿನಗಳಲ್ಲಿ ಯಾರು ಅವೈಜ್ಞಾನಿಕವಾಗಿ ಇದೆ ಈ ವರದಿ, ಕಾಂತರಾಜ್ ವರದಿ ಅಂತ ಅಬ್ಜೆಕ್ಷನ್ ಮಾಡಿರ್ತಾರ ಅಂಥವ್ರಿಗೆ ಪಾಠ ಕಲಿಸ್ಬೇಕಾದ್ರೆ ಮುಂದಿನ ಬರುವ ಇದು 10 ವರ್ಷಕ್ಕಿಂತ ಮುಂಚೆ ಬರ್ತದೆ. ಎರಡನೇದು ಹೈಕಮಾಂಡ್ ಅವೈಜ್ಞಾನಿಕ ಅಂತ ಹೇಳ್ತೀವಿ, ಅನ್ಸೈಂಟಿಫಿಕ್ ಅಂತ. ಅದು ತಪ್ಪದು. ಸೈಂಟಿಫಿಕ್ ಅಂತಂದು ಆಲ್ರೆಡಿ ತೋರ್ಪುರಕ್ಕೆ ಹೇಳಿದೆ. ಮೂರನೇದು, ಅದು ಕೇವಲ ಜನಸಂಖ್ಯೆ ವರದಿ ಅನ್ನೋದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ. ಯಾರೋ ಅಧಿಕಾರಿಗಳಿರೋ, ಯಾರ ಹತ್ರ ಹೊಲ ಇದೆಯೋ, ಆಸ್ತಿ ಎಷ್ಟಿದೆ ಅಂತಂದು ಆ ಸಾಮಾಜಿಕ ಪರಿಸ್ಥಿತಿ ಪಬ್ಲಿಕ್ ಆಗಬೇಕು. ಅದನ್ನು ಪಬ್ಲಿಕ್ ಮಾಡೋದಕ್ಕೆ ಯಾರಿಗೂ ವಿರೋಧ ಇಲ್ಲ ಅಂತ. ಸೊ ಇದು ಯಾರ್ದೋ ಒಂದು ಒತ್ತಡಕ್ಕೆ, ಕೇವಲ ಒತ್ತಡ ಅಲ್ಲ, ಐ ಥಿಂಕ್ ಕೆಲವೊಂದು ಬದ್ಧತೆಯೂ ಇಲ್ಲ ಅಂತ ಅನ್ಕೊಂತೀನಿ ಕಾಂಗ್ರೆಸ್ ಪಕ್ಷದಲ್ಲಿ. ಈ ರೀತಿ ಶೋಷಿತರ ಪರವಾಗಿ ಇದೀವಿ ಅಂತಂದೇಳಿ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳೋದು ಕೇವಲ ಅದು ಸ್ಪೀಚಿಗಷ್ಟೇ, ವೇದಿಕೆಗಳಿಗಷ್ಟೇ ಸೀಮಿತ ಆಗಿದೆ. ಅವರ ಪಾಲಿಸಿಗಳು ನೋಡ್ಕೊಂಡ್ರೆ ಎಸ್ಪೆಷಲಿ ಇದರಲ್ಲಿ ಆ ಬದ್ಧತೆ ಇಲ್ಲ ಅಂತ ಕಾಣಿಸ್ತಾರೆ. ತಾವು ಹೈಕಮಾಂಡ್ ನಾಯಕರಿಗೆ ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಹೈಕಮಾಂಡ್ AICC ಪ್ರೆಸಿಡೆಂಟ್ ಅವರು ಕೂಡ ಶೋಷಿತ ವರ್ಗಕ್ಕೆ ಸೇರಿದಂಥ ಮನ್ಸು ಮಾಡಿದರೆ ನಾಳೆನೇ ಅಕ್ಸೆಪ್ಟ್ ಮಾಡ್ಕೋಬೋದು. ಯಾವ
ಯಾವುದೇ ವಿರೋಧ ಇಲ್ಲ. ಕರ್ನಾಟಕದಲ್ಲಿ ಸಿ ಎಂ ಆಗಿರುವಂಥ ಶೋಭಿತ್ ಅವರಿಗೆ ಸೇವೆ ಮಾಡ್ತಾರೆ, ಅವರು ಕೂಡ ಮನಸ್ಸು ಮಾಡಬೇಕು. ಯಾಕೆಂದರೆ ರಾಜಕೀಯ ಇಚ್ಛಾಶಕ್ತಿ ಇದೆ. ಅಂಬೇಡ್ಕರ್ ಅವರು ಅವಾಗ ಏನು ಅನುಭವಿಸಿದ್ರಲ್ಲ, ಈಗಲೂ ಅದೇ ನೋವನ್ನು ಶೋಭಿತ್ ಅವರಲ್ಲೂ ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲವು ಕೈಗಳಲ್ಲಿ ಕೆಲವು ಜಾತಿಗಳ ಕಂಟ್ರೋಲಲ್ಲಿ ಎರಡೂ ಪಕ್ಷಗಳು ಹಂಗೆ ಇರೋದು, ಕಾಂಗ್ರೆಸ್ ಇಲ್ಲ. ಹಾಗಾಗಿ ಆ ಬದ್ಧತೆ ಅವರಲ್ಲಿ ನ್ಯಾಚುರಲ್ ಬರಲ್ಲ. ಅದು ನಮ್ಮಂಥರು ಯುವಕರು ವರ್ಗಕ್ಕೆ ಸೇರಿದ್ರು, ಹಿಂದೆ ವರ್ಗಕ್ಕೆ ಸೇರಿದ್ರೆ ಹೋರಾಟ ಮಾಡಬೇಕು. ಅದಕ್ಕೆ ಆಲ್ರೆಡಿ ವೇದಿಕೆಗೊಳಿಸಿದ್ದಾಗ್ತದೆ. ಇವತ್ತು ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ, ಒಳ್ಳೆ ಮಾತು ಹೇಳಿದ್ರು ಅವರು, ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವೆಲ್ಲ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ, ನಾವೆಲ್ಲರೂ ಮುಂದೆ ನಿಂತ್ಕೊಳ್ಳೋರು ಮಾತಾಡ್ತಾರೆ ಅಂತ. ನಾನು ಇಂಡಿಪೆಂಡೆಂಟ್ ನಿಂತಿದ್ದೆ ದಾವಣಗೆರೆ ಎಲೆಕ್ಷನ್ನಲ್ಲಿ. ಆವಾಗ ಈ ರೀತಿ ಒಂದು ಏನು ಎಚ್ಚರಿಕೆ, ಈ ಒಂದು ಅವೇರ್ನೆಸ್ ಇರಲಿಲ್ಲ ಅವಾಗ. ಈ ಒಂದು ಅವೇರ್ನೆಸ್ ಬಂದಿದೆ. ಸೊ ಮುಂಬರುವ ಎಲೆಕ್ಷನ್ಗಳಲ್ಲಿ ಅದು ಎಸ್ ಪಿ ಇರ್ಬೋದು, MLA ಇರ್ಬೋದು, ಆಮೇಲೆ MP ಎಲೆಕ್ಷನ್ ಇರ್ಬೋದು, ಐ ಥಿಂಕ್ ದೊಡ್ಡ ಬದಲಾವಣೆ ಇರುತ್ತೆ ರಾಜ್ಯದಲ್ಲಿ. ಹೈಕಮಾಂಡ್ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಈ ರೀತಿ ರಾಜ್ಯಕ್ಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಟ್ಕೊಂಡು ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷವನ್ನು ಪ್ರೋತ್ಸಾಹ ಅಂತ ಟೈಮು ಮುಂದೆ ಬರುತ್ತೆ. ಮತ್ತು ಇನ್ ಕೇಸ್ ಇವರು ಒಪ್ಕೊಳ್ಳಿಲ್ಲ ಅಂತ ತಮ್ಮ ತಾವು ಯುವಕರಾಗಿ ತಾವು ಈಗಾಗಲೇ ದಾವಣಗೆರೆ ತುಂಬ ಒಳ್ಳೆಯ ಒಂದು ಸೃಷ್ಟಿ ಮಾಡಿದ್ದಾರೆ. ಮುಂದಿನ ತಮ್ಮ ಅದೇ ಹಳ್ಳಿ ಮಟ್ಟಕ್ಕೆ, ಬೂತ್ ಮಟ್ಟಕ್ಕೆ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್. ಯಾಕಂತಂದರೆ ಸಂಘಟನೆ ಮೂಲಕ ಯುವಕರಲ್ಲಿ ಅಲ್ಲಿರೋದ್ರಲ್ಲಿ ಹೋರಾಟ ಮಾಡೋ ಒಂದು ಮನೋಭಾವ ಬರುತ್ತೆ. ಸಭೆಗಳಾಗ್ತವೆ, ಬಟ್ ಹೋರಾಟ ಮಾಡೋದು ಬೀದಿಗಿಡೋದು. ಹೀಗಾಗಿ ಬೂತ್ ಮಟ್ಟದಲ್ಲಿ ಹೋಗಿ ಸಂಘಟನೆ ಇದು ಮಾಡ್ತಾ ಇದ್ದಾರೆ. ತಾವೇನು ಬೇಸಿಕಲಿ ಈಗ 3 ವರ್ಷದಿಂದ ಈ ಸಂಸ್ಥೆನ ಕಟ್ಟಿದ್ವಿ. ಸೊ ಇಲ್ಲಿ ಮೇನ್ ಅಂತಂದರೆ ಬಡ್ಡಿಂಗ್ ಆರ್ಟಿಸ್ಟಿಗೆಲ್ಲ ಪ್ಲಾಟ್ಫಾರ್ಮ್ ಕೊಡೋಣ ಅಂತಂದು, ಆಮೇಲೆ ಈ ಪರ್ಟಿಕ್ಯುಲರ್ಲಿ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲೇ ಮಾಡ್ಬೇಕಂತ ಇದು ಮಾಡಿಕೊಂಡು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿವ್ರಿ. ಅಭಿನಂದನಾ ಕಾರ್ಯಕ್ರಮ ಏನಂತಂದರೆ ನಾನು ಹುಟ್ಟಿದಾಗಿನ ಇಟ್ಕೊಂಡು ಇಲ್ಲಿವರೆಗೂ ನಾ ಇಲ್ಲಿಗೆ ಹಿಂಗೆ ನಿಂದ್ರೆ ಕ್ಯಾರಿಯರ್ ಕಾರಣದಾರಲ್ಲ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸೊ ಬೇಸಿಕಲಿ ಕಮರ್ಷಿಯಲ್ಸ್ ಜಾಸ್ತಿ ಏನು ಇನ್ವಾಲ್ವ್ಡ್ ಇರೋಂಗಿಲ್ಲ ಇಲ್ಲಿ. ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ಭಾಳ ಇದು ಮಾಡ್ತಾ ಇದ್ರಿ, ಆಡ್ತಾ ಇದ್ರಿ, ನಾವು ನೋಡ್ಬೇಕು. ನೆಕ್ಸ್ಟ್ ಆ ಥರದ್ದು ಏನೋ ಕಾರ್ಯಕ್ರಮ ಅದೇ ನಮ್ದು ವರ್ಷ ಮಾಡ್ಬೇಕಂತದೆ ಸರ್ ಈ ಟೈಪ್. ಅಂದರೆ ಈಗೆಲ್ಲ ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಬೆಳಗಾವಿ ಎಲ್ಲ ಕಡೆಯಿಂದ ಬಂದಾಗ ಸೊ ನಮಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ. ಈಗ ಹೊಸ ಯುವ ಗಾಯಕರಿಗೆ ಯಾವ ರೀತಿ ಅವಕಾಶ ಇದೆ, ಪ್ಲಾಟ್ಫಾರ್ಮ್ ಕೊಡ್ತಿದ್ದೇವೆ. ಆಮೇಲೆ ಈಗ ಪ್ಲಾಟ್ಫಾರ್ಮ್ ಏನು ಕೊಡ್ತೀವಲ್ಲ, ನಾವೇನು ದುಡ್ಡು ಅದೇನು ಯಾರ ಕಡೆ ಇಸ್ಕೊಳ್ಳೋಂಗಿಲ್ಲ, ಏನಿಲ್ಲ. ಯಾರು ಸ್ಪಾನ್ಸರ್ಸ್ ಕೊಟ್ಟರೆ ಅಷ್ಟೇ ಇದು ಮಾಡ್ತಾ ಇದ್ದೀವಿ. ಕಂಪನಿಗಳು ಏನು ಸರ್? ಎಷ್ಟು ಕಂಪನಿಗಳು ಇಲ್ಲ ಯಾವ ಡ್ಯಾನ್ಸ್ ಎಲ್ಲ ನಮ್ಮ ಇದು ಕನೆಕ್ಷನ್ಸ್, ನಮ್ದು ಮ್ಯೂಸಿಕಲ್ ಕನೆಕ್ಷನ್ಸ್ ಅಂತ ಏನಿದೆಯಲ್ಲ, ಸ್ಟೂಡೆಂಟ್ಸ್ ಅಂತ ಏನಿಲ್ಲ, ಎಲ್ಲರೂ ವರ್ಕಿಂಗ್ ಇದ್ದಾರೆ, ಕೆಲವು ಜನ ಇದ್ದಾರೆ. ಗಾಯಕರಿಗೂ ಒಂದು ಪ್ಲಾಟ್ಫಾರ್ಮ್ ಕೊಡ್ಬೇಕಂತ ಇದೆ. ಹಾಡು, ಡ್ಯಾನ್ಸ್, ಅಂದರೆ ಇದೆಲ್ಲ ಟೋಟಲ್ ಕಲ್ಚರಲ್ ಫೆಸ್ಟ್. ಥ್ಯಾಂಕ್ ಯು.